ಸುಮಾರು ನಾನು ಜನರಲ್ ಒಬ್ಬರು ರಿಟೈರ್ಡ್ ಜನರಲ್ ಹೇಳೋದು ಕೇಳಿದ್ದೆ, ಸುಮಾರು 3 ವರ್ಷದಿಂದ ರಿಕ್ರೂಟ್ಮೆಂಟ್ ಇಲ್ಲ ಅಲ್ಲಿ. 3 ವರ್ಷದಿಂದ ರಿಕ್ರೂಟ್ಮೆಂಟ್ ಇಲ್ಲ ಮಿಲಿಟ್ರಿಯಲ್ಲಿ. 1,80,000 ಜನ ಶಾರ್ಟೇಜ್ ಇದ್ದಾರೆ. ಸೊ ಹೀಗಾಗಿ ಡಿಪ್ಲಾಯ್ಮೆಂಟಿಗೆ ಜನ ಕಡಿಮೆ ಬೀಳ್ತಾರೆ. ಅಲ್ಲಿ ಡಿಪ್ಲಾಯ್ಮೆಂಟ್ ಸರಿಯಾದ ಡಿಪ್ಲಾಯ್ಮೆಂಟ್ ಇರಲಿಲ್ಲ. ಅದು ಇಂಪಾರ್ಟೆಂಟ್ ವಿಸಿಟರ್ಸ್ ಪ್ಲೇಸ್ ಇದ್ರೂ ಸಹ ಅಲ್ಲಿ ಒಬ್ಬ ಪೊಲೀಸ್ ಇರಲಿಲ್ಲ, ಒಂದು ಭದ್ರತೆ ವ್ಯವಸ್ಥೆ ಫೇಲ್ಯೂರ್ ಇದೆ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಫೇಲ್ಯೂರ್ ಆಗಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗಬೇಕಾದ್ರೆ ಏನಾದರೂ ಒಂದು ಆ್ಯಕ್ಷನ್ ಬೇಕಲ್ಲ. ಅವರು ತಕ್ಷಣ ಬಂದು ಹೊಡೆದು ಹೋಗಿಲ್ಲ, ಸುಮಾರು 1.5 ಗಂಟೆ ಅಲ್ಲಿದ್ದಾರೆ ಆ ಸ್ಥಳದಲ್ಲಿ. ಸೊ ಆದರೂ ಏನೂ ಆ್ಯಕ್ಷನ್ ಆಗಿಲ್ಲ. ಇದು ನಿಜವಾಗಿಯೂ ಭಾಳ ದುರ್ದೈವ ಸಂಗತಿ. ಅನಂತನಾಗ ಜಿಲ್ಲೆ ಕಂಪ್ಲೀಟ್ ಒಳಗಿದೆ, ಇದೇನು ಇನ್ಸೆಂಟ್ ಬಾರ್ಡರ್ದಲ್ಲಿ ಏನಾಗಿಲ್ಲ, ಸಂಪೂರ್ಣವಾಗಿ ಒಳಗೆ ಬಂದಿದ್ದಾರೆ ಅವರು. ಸುಮಾರು 100 ಕಿಲೋಮೀಟರ್ ಒಳಗೆ ಬಂದಿದ್ದಾರೆ. ಅಷ್ಟು ಬರಬೇಕಾದ್ರೆ ಮತ್ತು ಅದು ಒಳಗಡೆ ಇದ್ದಾರೆ ಅವರು, ಹೊರಗಿಂದೇನು ಬಂದು ಆಗಿಲ್ಲ. ಇದು ಆಲ್ರೆಡಿ ದೇ ಆರ್ ಇನ್ಸೈಡ್ ಓನ್ಲಿ. ಈಗ ಮೊನ್ನೆ ಇನ್ಫಾರ್ಮೇಷನ್ ಪ್ರಕಾರ 100ರಿಂದ 150 ಜನ ಉಗ್ರರು ಒಳಗಡೆ ಇದ್ದಾರಂತ ಸುದ್ದಿ ಇದೆ ಅಂತ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಪೇಪರ್ದಲ್ಲಿ ಬಂದಿದೆ, ಮಾಧ್ಯಮದಲ್ಲಿನೂ ಪ್ರಕಟ ಆಗಿದೆ. ಸೊ ಇಷ್ಟೊಂದು ಜನ ಒಳಗಡೆ ಬಂದಾಗ ಏನು ನಮ್ಮವ್ರದ್ದು ನಿಜವಾಗಿದ್ದು ಇಂಟೆಲಿಜೆನ್ಸ್ ಫೇಲ್ಯೂರ್ ಇದು. ನಮ್ಮವ್ರ ಆ್ಯಕ್ಷನ್ ಆಗಿಲ್ಲ, ಸರಿಯಾದಂಥ ಆ್ಯಕ್ಷನ್ ಆಗಿಲ್ಲ, ಡಿಪ್ಲಾಯ್ಮೆಂಟ್ ಆಗಿಲ್ಲ.